ಮತ್ತೆ ಪ್ರೀತಮ್ ಗೌಡ್ರ ನಡುವಿನ ಮುನಿಸು ಇವತ್ತು ನಿನ್ನೆಯಿಂದಲ್ಲ. ಪ್ರಜ್ವಲ್ ರೇವಣ್ಣ ಅವರು ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೂ ಕೂಡ ಪ್ರೀತಮ್ ಗೌಡ್ರಿಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಮೈತ್ರಿ ಆಗತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಿ ಹೋಗಿತ್ತು. ಯಾಕಂತ ಹೇಳಿದ್ರೆ ಆ ಮಟ್ಟಿನಲ್ಲಿ ದೇವೇಗೌಡರ ಕುಟುಂಬಕ್ಕೂ ಮತ್ತೆ ಪ್ರೀತಮ್ ಗೌಡ ಅವರಿಗೂ ಕೂಡ ಒಂದು ವೈಯಕ್ತಿಕವಾದಂಥ ಜಿದ್ದಿತ್ತು. ಈಗ ಅದು ಸಂಧಾನ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಬಹಳ ದೊಡ್ಡ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಪ್ರೀತಮ್ ಗೌಡ್ರಂತೂ ಸಂಧಾನಕ್ಕೆ ಕರೆದಿದ್ದಾರೆ, ಅದ್ರ ಬಗ್ಗೆ ಏನೂ ಕೂಡ ಹೇಳ್ತಾ ಇಲ್ಲ. ಮುಂದಿನ ಸುದ್ದಿಯನ್ನು ನೋಡೋಣ. ಗದಗದಲ್ಲಿ ರೈತರಿಗೆ ಅನ್ಯಾಯ ಆಗಿದೆ. ರೈತರಿಂದ ಕಡಲೆಯನ್ನ ಖರೀದಿ ಮಾಡಿರುವಂತಹ ವ್ಯಕ್ತಿಯೊಬ್ಬರು ಹಣ ಕೊಡದೆ ಕೋಟಿ ಹಣ ಕೊಡದೆ ಪಂಗನಾಮ ಹಾಕಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಿಂದಾಗಿ ರೈತರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಗದಗದಲ್ಲಿ ಕಡಲೆಯನ್ನ ಖರೀದಿ ಮಾಡಿದಂಥ ವ್ಯಾಪಾರಿ ಒಬ್ಬ 9 ಕೋಟಿವರೆಗೂ ಕೂಡ ಅವರಿಗೆ ಖರೀದಿ ಮಾಡಿದಂಥ ಕಡಲೆಗೆ ಹಣವನ್ನ ಕೊಡದೆ ಪಂಗನಾಮ ಹಾಕಿದ್ದಾನೆ, ಧೋಖಾ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ರೈತರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಇನ್ನು ರೈತರಿಗಾಗಿರುವಂಥ ಮಹಾ ಮೋಸದ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಗದಗ ಜಿಲ್ಲೆಯ ಅನ್ನದಾತರು ಕಷ್ಟಪಟ್ಟು ದುಡಿದು ಕಡಲೆಯನ್ನು ಬೆಳೆದಿದ್ರು. ಅದು ಹೆಚ್ಚಿನ ಬೆಲೆಗೆ ಮಾರಾಟ ಆಗಬೇಕಂತೇಳಿ ಅನ್ನುವ ದೃಷ್ಟಿಯಿಂದ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆ ಅಂತಂದರೆ 100 ರೂಪಾಯಿ ಹೆಚ್ಚಿನ ಬೆಲೆ ಕೊಡ್ತೇವೆ ಅಂತೇಳಿ ಸ್ಥಳೀಯವಾಗಿ ಮಾರಾಟ ಮಾಡಿದ್ರು. ಆದರೆ ಇವಾಗ ಏನು ಸ್ಥಳೀಯವಾಗಿ ಮಾರಾಟ ಮಾಡಿದಂಥ ಕಡಲೆಗೆ ಏನು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ, ಯಾವುದೇ ರೀತಿಯಿಂದ ಹಣ ಕೊಡ್ತಾ ಇಲ್ಲ. ಹೀಗಾಗಿ ಗದಗ ಜಿಲ್ಲೆಯ 8ಕ್ಕೂ ಹೆಚ್ಚು ಹಳ್ಳಿಯ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ನಗರದ CO ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ. ನಮಗೆ ಏನು ಕಡಲೆ ಮಾರಾಟ ಮಾಡಿದ್ವಿ, ಈ ಹಣ ನಮಗೆ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಏನಂತಂದರೆ ಗ್ರಾಮದಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಏನು ಕಡಲೆಯನ್ನು ಮಾರಾಟ ಮಾಡಿದ್ರು. ಈ ಮಹಿಳಾ ಸಂಘಗಳೇನಿದ್ದಾವೆ ಇವರು ದಾವಣಗೆರೆ ಮೂಲದ ಮಾರುತಿಗೌಡ ಎನ್ನುವವರಿಗೆ ಮಾರಾಟ ಮಾಡಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಸುಮಾರು 9 ರಿಂದ 10 ಕೋಟಿಯಷ್ಟು ಹಣವನ್ನು ಆತ ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ಅಷ್ಟು ಕಡ್ಲಿ ಮಾರಾಟ ಮಾಡಿದ ಮೊತ್ತ 9 ರಿಂದ 10 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಈವರೆಗೂ ಕೂಡ ಹಣ ಕೊಡ್ತಾ ಇಲ್ಲ. ಹೀಗಾಗಿ ಏನು ರೈತರು ಸ್ವಸಹಾಯ ಸಂಘದ ಮಹಿಳೆಯರನ್ನು ಕೇಳ್ತಾ ಇದ್ದಾರೆ. ಅವರು ಇಲ್ಲ ದಾವಣಗೆರೆ ಮೂಲದ ಮಾರುತಿಗೌಡ ಎನ್ನುವನು ಹಣ ಕೊಡಬೇಕಂತೇಳಿ. ಒಂದು ಕಡೆ ಮಹಿಳಾ ಸಂಘದವ್ರಿಗೂ ಕೂಡ ಕಿರುಕುಳ ಆಗ್ತಾ ಇದೆ. ಇನ್ನೊಂದು ಕಡೆ ರೈತರು ಕಷ್ಟಪಟ್ಟು ದುಡಿದಿದ್ರು. ಹಿಂಗಾರಿನಲ್ಲಿ ಬಂದಂಥ ಬೆಳೆ ಏನು ಬಂದಿತ್ತು ಕಡ್ಲಿ, ಅದರಿಂದ ತಮ್ಮ ಮಕ್ಕಳಿಗೆ ಆಗಿರ್ಬೋದು ಸಾಲ ಸೋಲ ತೀರಿಸ್ಕೋಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವಾಗ ತಮ್ಮ ಬೆಳೆದಂಥ ಕಡ್ಲಿಯನ್ನು ಮಾರಾಟ ಮಾಡಿದ್ದಾರೆ. ಈವರೆಗೂ ಕೂಡ ಹಣ ವಾಪಸ್ ಬಂದಿಲ್ಲ. ಹೀಗಾಗಿ ರೈತರಿಗೆ ನಮ್ಮ ಹಣವನ್ನು ವಾಪಸ್ ಕೊಡಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಜಿಲ್ಲಾ ಪಂಚಾಯತಿ CO ಕಚೇರಿ ಮುಂದೆ ಸಾಕಷ್ಟು ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನು ನಾವು ಕಡ್ಲಿ ಮಾರಾಟ ಮಾಡಿದ್ವಿ ಆ ಹಣವನ್ನು ಕೊಡಬೇಕಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಇದಕ್ಕೆ ಕೃಷಿ ಅಧಿಕಾರಿಗಳು ಕೂಡ ಎಂದು ಸ್ವಸಹಾಯ ಸಂಘದ ಜೊತೆಗೆ ಏನು ಮಾತುಕತೆ ಮಾಡಿ ಆತನಿಗೆ ಮಾರಾಟ ಮಾಡಿದರು. ಆದರೆ ಇವಾಗ ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಮಹಿಳೆಯರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ CO ಆಗಿರ್ಬೋದು, ಸಂಬಂಧಪಟ್ಟವರು ಈ ಬಗ್ಗೆ ವಿಚಾರಣೆ ಮಾಡಿ ಏನು ಸುಮಾರು 9 ರಿಂದ 10 ಕೋಟಿ ರೂಪಾಯಿ ರೈತರ ಹಣವನ್ನು ಏನು ಫ್ರಾಡ್ ಮಾಡಿದ್ದಾನೆ ಆತನನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ರೈತರಿಗೆ ಹಣವನ್ನು ವಾಪಸ್ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್.